ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ HK ರೀಜನ್ ಎಕ್ಸಾಮ್ ಡೇಟ್ ಬಂದು ಜುಲೈ 7th ಆಗಿದೆ HK ಅವ್ರಿಗೆ. ನಾನ್ HK ಬಂದು 21st ಆಫ್ ಜುಲೈ ಬರುತ್ತೆ ನಾನ್ HKಗೆ. ಓಕೆ, ಸೊ ಜುಲೈ 7th HK ಅವ್ರಿಗೆ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 15 days ಇದೆ ಅಂತ ಹೇಳ್ಬೋದು ಅವ್ರಿಗೆ ಎಕ್ಸಾಮ್ಗೆ. ಸೊ ಹಾಗಾಗಿ ಅವ್ರಿಗೆ 15 ಡೇಸಲ್ಲಿ ಏನು ಓದಬೇಕು, ಹೇಗೆ ರಿವಿಷನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಮೊದಲನೇದಾಗೆ 2 ಥರಕ್ಕೆ ಕ್ಯಾಂಡಿಡೇಟ್ಸ್ ಇರ್ತಾರೆ. ಒಂದು ಆಲ್ರೆಡಿ 1 ರಿವಿಷನ್ ಆಗಿರುತ್ತೆ ಅಥವಾ 1 ಟೈಮ್ ಓದಿರ್ತಾರೆ. ಓಕೆನಾ, 1 ಟೈಮ್ ಸ್ಟಡಿ ಮಾಡಿರ್ತಾರೆ. ಓಕೆ, ಆ ಸ್ಟಡಿ ಅಂತೂ ಆಗಿರುತ್ತೆ. ಇನ್ನೊಂದು ಕೈಂಡ್ ಬಂದು ಏನು ಓದೇ ಇರೋದಿಲ್ಲ, ಸ್ಟಡಿ ಆಗೇ ಇರೋದಿಲ್ಲ, ಬಟ್ ಎಕ್ಸಾಮ್ ಬರೀಬೇಕು ಇನ್ನು 15 ದಿನದಲ್ಲಿ. ಸೊ ಈ 2 ಬಗ್ಗೆನೂ ನಾವು ಮಾತಾಡೋಣ. ಓಕೆ, ಪೇಪರ್ 1 ಪೇಪರ್ 2. ಮೊದಲ ಕ್ಯಾಟಗರಿಯಲ್ಲಿ ಆಲ್ರೆಡಿ ಅವ್ರು ಒಂದ್ಸತಿ ಓದಿರೋವಾಗ ಈ 15 ಡೇಸಲ್ಲಿ ಅವ್ರು ಬರೀ ರಿವಿಷನ್ ಮಾಡಬೇಕು. ಹೊಸ ಟಾಪಿಕ್ ಏನು ಬೇಡ, ನೋ ನ್ಯೂ ಟಾಪಿಕ್ ಏನು ಬೇಡ. ಓಕೆ, ಇಲ್ಲ ಹೊಸ ಟಾಪಿಕ್ ಯಾವುದು ಬೇಡ, ಬರೀ ರಿವಿಷನ್ ಮಾತ್ರ ಮಾಡಿ 15 ದಿನದಲ್ಲಿ. ಹಾಗಾಗಿ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ರಿವಿಷನ್ ಮಾಡಬೇಕು. ಪೇಪರ್ 1 ಒಂದು 5 ಡೇಸಲ್ಲಿ ಕಂಪ್ಲೀಟ್ ಮಾಡಿ, ಪೇಪರ್ 2 5 ಡೇಸಲ್ಲಿ ಕಂಪ್ಲೀಟ್ ಮಾಡಿ. ಓಕೆನಾ, ಲಾಸ್ಟ್ 2 or 3 ಡೇಸ್ ಏನು ಮಾಡಿ ಅಂದರೆ ಬಫರ್ ಅಂತ ಇಟ್ಕೊಳ್ಳಿ. ಅಂದರೆ ಯಾವುದಾದ್ರು ಮಿಸ್ ಆಗಿರೋ ಟಾಪಿಕ್ಕು, ಇಂಪಾರ್ಟೆಂಟ್ ಅಂತ ಅನ್ಸೋ ಟಾಪಿಕ್ನ ಲಾಸ್ಟ್ ಡೇಸಲ್ಲಿ ಓದಿ. ಓಕೆ, ಸೊ ಇವಾಗ ನಿಮಗೆ ರಿವಿಷನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕರೆಂಟ್ ಅಫೇರ್ಸು, ಪಾಲಿಟಿ. ಓಕೆ, ಇದಾದಮೇಲೆ ಎನ್ವಿರಾನ್ಮೆಂಟ್ ಅಥವಾ ಜನರಲ್ ಸೈನ್ಸ್. ಓಕೆ, ಇನ್ನು ನೀವೇನಾದರೂ ಹಿಸ್ಟ್ರಿನಲ್ಲಿ ಸ್ಟ್ರಾಂಗ್ ಇದ್ದೀರಿ ಅಂತ ಅಂದ್ಕೊಂಡ್ರೆ ಹಿಸ್ಟ್ರಿ ಒಂದು ಕವರ್ ಮಾಡಿ. ಓಕೆ, ಆದಷ್ಟು ಈ ಟಾಪಿಕ್ಸ್ ಮಿಸ್ ಮಾಡಿದ್ರೆ ರಿವಿಷನ್ ಮಾಡಿ. ಓಕೆ, ಇನ್ನು ಪೇಪರ್ 2 ಅಲ್ಲಿ ಗೊತ್ತಿರೋ ಹಾಗೆ ಮ್ಯಾಥ್ಸ್ ಇದೆ, ಫಿಸಿಕ್ಸ್ ಇದೆ, ಜಿಯೋಗ್ರಫಿ ಇದೆ. ಇಷ್ಟು ನೀವು ಮಾಡಲೇಬೇಕು ಪೇಪರ್ 2 ಅಲ್ಲಿ. ಇದರ ಜೊತೆಗೆ ಯಾವ್ದಾದ್ರು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇದ್ದರೆ ನೋಡಿ. ಓಕೆ, ಆದಷ್ಟು ನೀವೇನು ನೋಟ್ಸ್ ಮಾಡ್ಕೊಂಡಿದ್ದೀರೋ ನಿಮ್ಮ ನೋಟ್ಸ್ಗೆ ನೀವು ಚಿಕ್ಕೋನ್ ಆಗಿ ಹೊಸದು ಏನು ಓದಬೇಡಿ, ಇರೋದನ್ನೇ ರಿವಿಷನ್ ಮಾಡ್ತಾ ಇರಿ. ಓಕೆ, ಇನ್ನು ನಾನೇನು ಓದೇ ಇಲ್ಲ ಅಂತ ಅನ್ನೋರು, ಬಟ್ ಆದರೂ ಎಕ್ಸಾಮ್ ಬರೀಬೇಕು ಅಂತ ಅನ್ನೋರಿಗೆ ನೀವೇನು ಮಾಡ್ಬೋದು ಅಂತ ಅಂದರೆ, ಮೊದಲನೇದಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ನೋಡಿ. ಪ್ರೀವಿಯಸ್ ಇಯರ್ ಕ್ವೆಶನ್ ಅಂದರೆ ನಿಮಗೆ 2016 ಪೇಪರ್ ಒಂದೇ ಸಿಗೋದು. ಓಕೆ, ಸೊ ಬೇರೆ ಪೇಪರ್ಸ್ ಇಲ್ಲ ಲ್ಯಾಂಡ್ ಸರ್ವೇರ್ಗೆ. ಯಾವ ಥರ ಬರುತ್ತೆ ಈ ಸತಿ ಪೇಪರ್ ಅನ್ನೋದು ಸಹ ಹೇಳೋಕ್ಕಾಗಲ್ಲ. ಓಕೆ, ಬಟ್ ಆದರೂ ಒಂದು ಸತಿ ಆ ಕ್ವೆಶನ್ ಪೇಪರ್ನ ನೋಡಿ, ಪೇಪರ್ 1 ಆ್ಯಂಡ್ ಪೇಪರ್ 2. ಇನ್ನು ಎರಡನೇದಾಗಿ ಏನು ಮಾಡಿ ಅಂತ ಅಂದರೆ, ನೀವು ಅಟ್ಲೀಸ್ಟ್ MCQs ಮಾಡಿ, MCQs ಸಾಲ್ವ್ ಮಾಡಿ. ಅಂದರೆ ಪಾಲಿಟಿದು, ಓಕೆ, ಜನರಲ್ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇವೆಲ್ಲ ಸ್ಟ್ಯಾಟಿಕ್ ಪೋರ್ಷನ್ನು. ಇವಾಗ ಕರೆಂಟ್ ಅಫೇರ್ಸ್ ನೀವು ಮಾಡ್ಬೋದು. ಓಕೆ, ನೀವು ಯಾವ ಕರೆಂಟ್ ಅಫೇರ್ಸ್ ಓದ್ತೀರಾ ಅವ್ರು ಕೇಳೋ ಕ್ವಶನು ಭಾಳ ಡಿಫ್ರೆನ್ಸ್ ಇರುತ್ತೆ. ಸೊ ಗ್ಯಾರಂಟಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕ್ವಶನ್ಸ್ ಮಾರ್ಕ್ಸ್ ಅದರಿಂದ. ಹಾಗಾಗಿ ಸ್ಟ್ಯಾಟಿಕ್ ಪೋರ್ಷನ್ನ ಚೆನ್ನಾಗಿ ರಿವಿಷನ್ ಮಾಡಿ. ಡೈನಮಿಕ್ ಪೋರ್ಷನ್ ಅಂದರೆ ಕ್ವಶನ್ಸ್ ನಾವು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನೀವು ಯಾವುದೋ ಮೆಟೀರಿಯಲ್ ಓದಿರ್ತೀರ, ಕ್ವಶನ್ ಪೇಪರ್ ಅವ್ರು ಮಾಡೋರು ಬೇರೆ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ. ಹಾಗಾಗಿ ಹೇಳೋಕ್ಕಾಗಲ್ಲ ಈ ಟಾಪಿಕ್ಸ್ ಬರುತ್ತಾ ಏನು ಅಂತ. ಬಟ್ ಆದರೂ ಕರೆಂಟ್ ಅಫೇರ್ಸಿಂದ ಮೇಜರ್ ಕ್ವಶನ್ಸ್ ಬರೋ ಚಾನ್ಸಸ್ ಭಾಳ ಇದೆ, ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡಿ ಅಂದರೆ, ನೀವು ಬರೀ MCQ ಸಾಲ್ವ್ ಮಾಡ್ತಾ ಹೋಗಿ. ಪಾಲಿಟಿ, ಜನರಲ್ ಸೈನ್ಸ್, ಎನ್ವಿರಾನ್ಮೆಂಟು, ಕರೆಂಟ್ ಅಫೇರ್ಸು, ಹಾಗೆ ಮ್ಯಾಥ್ಸು, ಫಿಸಿಕ್ಸು, ಜಿಯೋಗ್ರಫಿ, ಬರೀ MCQ ಸಾಲ್ವ್ ಮಾಡಿ. ಅಷ್ಟು ಸಾಕಾಗುತ್ತೆ ನಿಮಗೆ, ಯಾಕಂದರೆ ನಿಮಗೆ ಟೈಮ್ ಇರೋದು ಅಷ್ಟೇ ಆಗುತ್ತೆ ಅಲ್ವಾ, ಬೇರೆದು ಇಲ್ಲ. ಇನ್ನು 2 ಥರ ಪ್ರಿಪೇರ್ ಆಗೋರಿಗೆ ನೀವೇನು ಮಾಡಿ ಅಂದರೆ, ಯಾವ್ದಾದ್ರು ಮಾಡೆಲ್ ಪೇಪರ್ನ ಸಾಲ್ವ್ ಮಾಡಿ. ಮಾಡೆಲ್ ಪೇಪರ್ ಫಾರ್ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡಕ್ಕೂ ಮಾಡೆಲ್ ಪೇಪರ್ನ ನೀವು ಪ್ರಿಪೇರ್ ಆಗಿ 1 ರೌಂಡ್ ಹೇಗೆ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಅಂತ ಇದ್ರೆ ನೀವೇ ಟೈಮರ್ ಇಟ್ಕೊಂಡು 3 hours ಎಕ್ಸಾಮ್ ಥರ ನೀವು ಅಟೆಂಡ್ ಮಾಡಿ. ಎಷ್ಟು ಕ್ವೆಶನ್ಸ್ ಅಟೆಂಡ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ಲಾಸ್ಟ್ 15 days MCQ ಸಾಲ್ವ್ ಮಾಡಿ.
ಫಾರ್ ಆಲ್ ಸಬ್ಜೆಕ್ಟ್ಸ್. ಓಕೆನಾ? ಎಲ್ಲ ಟಾಪಿಕ್ಸ್ಗೂ MCQs ಆದಷ್ಟು ಸಾಲ್ವ್ ಮಾಡಿ. ನಿಮ್ಮ ಬ್ರೈನ್ ಅದಕ್ಕೆ ಅಡಿಕ್ಟ್ ಆಗಲಿ ಅಂತ. MCQs ಟೈಪ್ ಆಫ್ ಕ್ವೆಶನ್ಸ್ಗೆ ನಿಮ್ಮ ಬ್ರೈನ್ ಅಡಿಕ್ಟ್ ಆಗಲಿ. ಅದೇ ಕ್ವೆಶನ್ ಬರುತ್ತೆ ಅಂತಲ್ಲ, ಈ ಥರ ಪ್ಯಾಟರ್ನ್ ಬಂದಾಗ ನಿಮಗೆ ಹೇಗೆ ಅಟೆಂಡ್ ಮಾಡ್ಬೋದು ಅನ್ನೋದು ನಿಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ. ನಿಮ್ಮ ವೇ ಆಫ್ ಥಿಂಕಿಂಗ್ ಅದಕ್ಕೆ ಅಡಿಕ್ಟ್ ಆಗುತ್ತೆ. ಹಾಗಾಗಿ MCQ ಸಾಲ್ವ್ ಮಾಡಿ ಅಂತ ನಾನು ಹೇಳೋದು. ಓಕೆನಾ? ಸೊ ಇಷ್ಟು ನೀವು ಮಾಡ್ಬೋದು ಈ 15 ದಿನದಲ್ಲಿ. ಇದು ನಾನು ಹೇಳ್ತಾ ಇರೋದು HK ರೀಜನ್ ಅವ್ರಿಗೆ ಮಾತ್ರ. ಆಗ್ಬೋದಲ್ವಾ? ಹಾಗೆ ಇನ್ನೊಂದೇನು ಅಂದರೆ, ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಲೀರಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ನೀವು ಕಲಿಬೇಕಾಗತ್ತೆ. 3 hours ಎಕ್ಸಾಮ್ ಅಲ್ವಾ? ದಯವಿಟ್ಟು ಕ್ಷಮಿಸಿ, 3 hours ಎಕ್ಸಾಮ್ ಅನ್ನೋದು ನನಗೆ ಯಾಕೋ ರಿಜಿಸ್ಟರ್ ಆಗಿಬಿಟ್ಟಿದೆ. 3 hours ಎಕ್ಸಾಮ್ ಬರೋದಿಲ್ಲ ಇದಕ್ಕೆ. ಓಕೆನಾ? ನೋಟಿಫಿಕೇಶನಲ್ಲಿ ನೋಡಿದ್ರೆ ಇದು 2 hours ಎಕ್ಸಾಮ್ ಆಗುತ್ತೆ. ಓಕೆನಾ? ಸೊ ಪೇಪರ್ 1 ಪೇಪರ್ 2 2 hours ಎಕ್ಸಾಮ್ ಆಗುತ್ತೆ. ಸೊ 2 hoursಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಓಕೆ? ಸೊ ಇದು ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ 2 hours ಎಕ್ಸಾಮ್. ಓಕೆನಾ? ಸೊ ಇಷ್ಟು ನೀವು ಆದಷ್ಟು ಪ್ರಿಪೇರ್ ಆಗೋದಕ್ಕೆ ನೋಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಯಾರ್ಯಾರು ಲ್ಯಾಂಡ್ ಸರ್ವೇರ್ಗೆ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. HK ಆಗಲಿ ನಾನ್ HK ಆಗಲಿ ಇಬ್ಬರೂ ಕಮೆಂಟ್ ಮಾಡಿ. ಎಷ್ಟು ಜನ ಅಪ್ಲೈ ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಯಾಕಂದರೆ ಎಕ್ಸಾಕ್ಟ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಜನ ಆಗಿದ್ದಾರೆ ಅಂತ ಗೊತ್ತಾಗ್ತದೆ. ಸೊ ಹಾಗಾಗಿ ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ.